ಹರೇ ಕೃಷ್ಣ. ಸ್ತ್ರೀ ಶಾಪ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ಸುಮಾರು ಜನ ಅದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದರು. ಈ ಸ್ತ್ರೀ ಶಾಪ ಅಂದರೆ ಮುಖ್ಯವಾಗಿ ಸ್ತ್ರೀಯಿಂದ ಉಂಟಾಗ್ತಕ್ಕಂಥ ಶಾಪ. ಅಂದರೆ ಯಾವುದೇ ಒಂದು ವ್ಯಕ್ತಿ ತಾನು ಇಹ ಜನ್ಮದಲ್ಲಿ ಅಥವಾ ಪೂರ್ವ ಜನ್ಮದಲ್ಲಿ ಸ್ತ್ರೀ ಸಂಬಂಧಿತವಾಗಿ ಮಾಡಿರ್ತಕ್ಕಂಥ ಯಾವುದೇ ಒಂದು ಪಾಪಕೃತ್ಯಗಳ ಒಂದು ಪ್ರತಿರೂಪವಾಗಿ ಈ ಸ್ತ್ರೀ ಶಾಪ ನಿರ್ಮಾಣವಾಗಿರುತ್ತೆ. ಇನ್ನೊಂದು ರೀತಿಯಲ್ಲಿ ತಮ್ಮ ಪೂರ್ವಜರು ಯಾರಾದರೂ ಆ ಒಂದು ಸ್ತ್ರೀ ಸಂಬಂಧಿತ ಏನೇ ಒಂದು ಪಾಪಕೃತ್ಯಗಳನ್ನ ಮಾಡಿದ್ದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸ್ತ್ರೀ ಶಾಪ ನಿರ್ಮಾಣವಾಗುತ್ತೆ. ಅಂದರೆ ಯಾವುದೇ ಒಂದು ವ್ಯಕ್ತಿ ಮಾಡಿದಂಥ ಒಂದು ಕೃತ್ಯ 7 ತಲೆಮಾರುವರೆಗೂ ಇದು ಬಾಧಿಸುತ್ತೆ. ಅದರಿಂದ ಅದು ಹಿಂದಿನ ಒಂದು ನಿಮ್ಮ ತಲೆಮಾರಿಂದ ಇರಬಹುದು, ತಾವು ಅಥವಾ ತಮ್ಮ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ಪಾಪಕೃತ್ಯಗಳ ಪ್ರತಿರೂಪವಾಗಿ ಇದೊಂದು ನಿರ್ಮಾಣವಾಗಿರುತ್ತೆ. ಈ ಸ್ತ್ರೀ ಶಾಪದ ಒಂದು ಪ್ರತಿಫಲವಾಗಿ ಆ ಒಂದು ಕುಟುಂಬದಲ್ಲಿ ಹೆಣ್ಣುಮಕ್ಕಳು ಕಷ್ಟ ಪಡ್ತಕ್ಕಂಥದ್ದು ಭಾಳ ರೀತಿಯಲ್ಲಿ ಅವರು ನೋವು ಬಾಧೆಗಳನ್ನ ಅನುಭವಿಸ್ತಿರ್ತಾರೆ. ಅಥವಾ ಆ ವ್ಯಕ್ತಿ ಅಥವಾ ಆ ವ್ಯಕ್ತಿಲಿ ಯಾರೇ ಆಗಿರ್ಬೋದು, ಹೆಣ್ಮಕ್ಳಲ್ದವರು ಗಂಡು ಮಕ್ಕಳು ಸಹ ಸ್ತ್ರೀ ಸಂಬಂಧಿತವಾಗಿ ಯಾವುದೇ ರೀತಿಯಾದ ಸಂಕಷ್ಟಗಳನ್ನ ಎದುರಿಸ್ತಾ ಇರ್ತಾರೆ. ವಂಶಾಭಿವೃದ್ಧಿ ಆಗೋದಕ್ಕೆ ಕಷ್ಟವಾಗುತ್ತೆ. ಆ ಒಂದು ಮನೆಗೆ ಹೆಣ್ಣು ಬರೋದಿಲ್ಲ, ಅಥವಾ ಕೊಟ್ಟಂಥ ಹೆಣ್ಣು ಎಲ್ಲೋ ಹೋಗಿ ನೋವು ಪಡ್ತಾ ಇರ್ತಾಳೆ, ಅಥವಾ ಯಾವುದೇ ರೀತಿಯಾದ ಅನಾರೋಗ್ಯಗಳು ತೊಂದರೆಗಳಿಂದ ಯಾವುದೇ ರೀತಿಯಾದ ಒಂದು ಸಂಕಷ್ಟಗಳಿಂದ ಆಕೆ ಒಂದು ಆ ಮನೆಯ ಹೆಣ್ಣುಮಗಳು ಅಥವಾ ಆ ವ್ಯಕ್ತಿ ಯಾವುದಾದ್ರು ಆ ಮನೆಯ ಗಂಡು ಮಕ್ಕಳು ಯಾವುದೋ ಒಂದು ಹೆಣ್ಣಿನಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ಈ ರೀತಿಯಾದ ಒಂದು ಸಮಸ್ಯೆಗಳು ಈ ಒಂದು ಸ್ತ್ರೀ ಶಾಪದಿಂದ ನಿರ್ಮಾಣವಾಗುತ್ತೆ. ವಂಶ ಬೆಳೆಯೋದಕ್ಕೂ ಕೂಡ ಅದು ಬಹಳ ಕಷ್ಟಕರವಾಗಿರುತ್ತೆ. ಈ ರೀತಿಯಾಗಿ ಆ ಒಂದು ಸ್ತ್ರೀ ಶಾಪದ ಒಂದು ಪ್ರಭಾವ ಇರುತ್ತೆ. ಆ ಸ್ತ್ರೀ ಶಾಪಗಳು ನಿವಾರಣೆ ಆಗಬೇಕಂದ್ರೆ ಮುಖ್ಯವಾಗಿ ಅದು ಸ್ತ್ರೀ ಸಂಬಂಧಿತವಾದ ಒಂದು ನೋವಿನಿಂದ ಉಂಟಾದಂಥ ಶಾಪವಾದ್ದರಿಂದ ಯಾವುದಾದ್ರು ವಯಸ್ಸಾದಂಥ ಒಂದು ವೃದ್ಧ ನಾರಿಯರಿಗೆ ನೀವು ಕೈಲಾದಂಥ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯಾಗಿ ಹೆಣ್ಣುಮಕ್ಕಳು ಯಾವುದೇ ಒಂದು ಸಂಕಷ್ಟದಲ್ಲಿದ್ದಾರೆ ಅಂದರೆ ಅವ್ರಿಗೆ ಸದ್ಭಾವನೆಗಳಿಂದ ಯಾವುದೇ ರೀತಿಯಾದ ಅಪೇಕ್ಷೆಗಳಿಲ್ಲದೆ ಅವ್ರಿಗೆ ಯಾವುದೇ ರೀತಿಯಾದ ಕಷ್ಟಗಳಿಂದ ಅವ್ರನ್ನ ಪಾರು ಮಾಡ್ತಕ್ಕಂಥದ್ದು, ಏನೋ ಒಂದು ಸಹಾಯವನ್ನು ಮಾಡ್ತಕ್ಕಂಥದ್ದು ಇವನ್ನೆಲ್ಲ ಮಾಡಬಹುದು. ಹಾಗೆ ಯಾರಿಗಾದರೂ ಏನೋ ಒಂದು ಹೆಣ್ಣು ಮಕ್ಕಳಿಗೆ ಯಾವುದೋ ಒಂದು ಅನಾಥಾಶ್ರಮ ಇರ್ಬೋದು, ವೃದ್ಧಾಶ್ರಮಗಳಲ್ಲಾಗಿರಬಹುದು, ಅಲ್ಲಿ ಕೂಡ ನಿಮ್ಮ ಕೈಲಾದಂಥ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡೋದ್ರಿಂದ ಕೂಡ ಅದು ಪರಿಹಾರವಾಗುತ್ತೆ. ಇನ್ನು ಪೂಜೆ ಕೈಂಕರ್ಯದ ರೂಪದಲ್ಲಿ ಬಂದರೆ ಆ ಒಂದು ಸುವಾಸಿನಿ ಪೂಜೆ ಮತ್ತು ಕುಮಾರಿ ಪೂಜೆ ಅಂತ ಈ ರೀತಿಯಲ್ಲಿ ಮಾಡ್ತಕ್ಕಂಥದ್ದು, ಹೆಣ್ಣು ದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರಗಳನ್ನ ಪಾರಾಯಣ ಮಾಡ್ತಕ್ಕಂಥದ್ದು, ತತ್ಸಂಬಂಧಿತವಾದ ಹೋಮ ಹವನಗಳನ್ನ ಮಾಡ್ತಕ್ಕಂಥದ್ದು, ದೇವಿಯ ದೇವಸ್ಥಾನಗಳಲ್ಲಿ ನೀವೇನೇ ಒಂದು ರೀತಿಯಾದ ಒಂದು ಸೇವೆಯನ್ನು ಮಾಡ್ತಕ್ಕಂಥದ್ದು, ಯಾವುದೇ ಈ ರೀತಿಯಲ್ಲಿ ಒಂದು ಪೂಜೆ ಕೈಂಕರ್ಯ ರೂಪದಲ್ಲೂ ಕೂಡ ಎಲ್ಲ ರೀತಿಯಲ್ಲೂ ಇವೆಲ್ಲ ಮಾಡೋದ್ರಿಂದ ಕೂಡ ಅದರ ಒಂದು ಉಪಶಮನವಾಗುತ್ತೆ. ಹಾಗೆ ಯಾವೊಂದು ಹೆಣ್ಣು ನಿಮಗೆ ಗೊತ್ತಿದ್ದು ಯಾವ ಹೆಣ್ಣಿಗೆ ನಿಮ್ಮಿಂದ ತೊಂದರೆ ಆಗಿದೆ ಅಥವಾ ನಿಮ್ಮಿಂದ ಕಷ್ಟ ಒದಗಿ ಬಂದಿದೆಯೋ, ಅವ್ರಿಗೆ ನಿಮ್ಮಿಂದ ಆದಂಥ ಅಪಚಾರಗಳೇನು, ಅವ್ರಿಗೆ ನಿಮ್ಮಿಂದ ಏನೋ ಒಂದು ನಿಂದನೆಗಳಾಗಿರ್ಬೋದು, ಯಾವುದೇ ರೀತಿಯಾದ ನೋವು ಕಷ್ಟಗಳನ್ನ ಅವ್ರಿಗೆ ನೀವು ಕೊಟ್ಟಿರ್ಬೋದು, ಅವೆಲ್ಲ ಯೋಚನೆಯನ್ನು ಮಾಡಿ ಅವ್ರು ತಪ್ಪಿಲ್ಲದೆ ನಿಮ್ಮಿಂದ ಯಾವುದೇ ರೀತಿಯಾದ ಒಂದು ತೊಂದರೆಗೊಳಗಾಗಿ ಅವ್ರು ಏನೇ ನೋವು ಪಟ್ಟಿದ್ರು ಕೂಡ ಅದು ನಿಮಗೆ ಸ್ತ್ರೀ ಶಾಪವಾಗಿ ನಿರ್ಮಾಣವಾಗುತ್ತೆ. ಹಾಗಾಗಿ ಅವ್ರಿಗೆ ಪ್ರಾಯಶ್ಚಿತ್ತವಾಗಿ ಅವ್ರ ಕ್ಷಮಾಪಣೆಯನ್ನು ಕೇಳ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ನಿಮ್ಮಿಂದ ಆದಂಥ ತಪ್ಪನ್ನು ಸರಿಪಡಿಸ್ತಕ್ಕಂಥದ್ದಾಗಿರ್ಬೋದು, ಯಾವ ರೀತಿಯಲ್ಲಿ ನೀವು ಅದನ್ನು ಸರಿಪಡಿಸ್ಬೋದು ಅದೆಲ್ಲ ರೀತಿಯಲ್ಲೂ ಆಕೆಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಕ್ಷಮಾಪಣೆಯನ್ನು ಕೇಳ್ತಕ್ಕಂಥದ್ದು, ಮುಖ್ಯವಾಗಿ ನೀವು ಪ್ರಾಯಶ್ಚಿತ್ತ ಅನ್ನೋದು ಇರಬೇಕು ನಿಮ್ಮಲ್ಲಿ. ಆ ಪ್ರಾಯಶ್ಚಿತ್ತ ಪೂರ್ವಕವಾಗಿ ಈ ಒಂದು ಕಾರ್ಯವನ್ನು ನೀವು ಮಾಡೋದ್ರಿಂದ ಎಲ್ಲ ರೀತಿಯಲ್ಲೂ ಈ ಒಂದು ಸ್ತ್ರೀ ಶಾಪದಿಂದ ನೀವು ವಿಮುಕ್ತಿ ಹೊಂದಬಹುದು. ಈ ರೀತಿಯಾಗಿ ಸ್ತ್ರೀ ಶಾಪವನ್ನು ಯಾವುದೇ ರೀತಿಯಾಗಿ ತಿಳಿದು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಅದು ನೀವು ಅಷ್ಟೇ ಅಲ್ಲದೆ ನಿಮ್ಮ ಮುಂದಿನ ತಲೆಮಾರುಗಳಲ್ಲಿ ಬಹಳಷ್ಟು ಜನ ಅದನ್ನು ಅನುಭವಿಸ್ತಕ್ಕಂಥ ಒಂದು ಪ್ರಸಂಗಗಳು ಬರುತ್ತೆ. ಹಾಗಾಗಿ ಈ ಒಂದು ಸ್ತ್ರೀ ಶಾಪಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇದಾಗಿರುತ್ತೆ. ಹರೇ ಕೃಷ್ಣ.